ಕುಮಟಾ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಗಣೆಯಲ್ಲಿ ವಿದ್ಯಾರ್ಥಿಗಳಿಗೆ ಕೃಷಿ ಕಾರ್ಯದ ಅನುಭವ ನೀಡುವ ಸಲುವಾಗಿ ಶಾಲೆಯ ಹತ್ತಿರವೇ ಇರುವ ಭತ್ತದ ಗದ್ದೆಗೆ ಶಿಕ್ಷಕರು ಪ್ರಾತ್ಯಕ್ಷಿಕೆ ನೀಡಲು ಕರೆದುಕೊಂಡು ಹೋಗಿದ್ದರು. ಎಂದಿನಂತೆ ರೈತರಾದ ಚಿದಂಬರ ಮರಾಠಿಯವರು ಟಿಲ್ಲರ್ ಮೂಲಕ ಗದ್ದೆಯನ್ನು ಉಳುಮೆ ಮಾಡುವ ವಿಧಾನ ತಿಳಿಸಿಕೊಟ್ಟರು. ಟಿಲ್ಲರ್ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ವಿವರಿಸಿದರು. ರಾಮ್ ಮರಾಠಿಯವರು ಗದ್ದೆ ನಾಟಿಯನ್ನು ಮಾಡುವ ವಿಧಾನ ತಿಳಿಸಿಕೊಟ್ಟರು. ಮಕ್ಕಳೆಲ್ಲ ಬಹು ಉತ್ಸಾಹದಿಂದ ಆಲಿಸುತ್ತಾ ಶ್ರದ್ಧೆಯಿಂದ ನಾಟಿ ಕಾರ್ಯವನ್ನು ಮಾಡಿದರು. ಶಿಕ್ಷಕರು ಕೂಡ ಮಕ್ಕಳೊಂದಿಗೆ ಬೆರೆತು ಸಲಹೆ ಸೂಚನೆಗಳನ್ನು ನೀಡುತ್ತಾ ನಾಟಿ ಕಾರ್ಯವನ್ನು ಮಾಡಿದರು. ಮಕ್ಕಳು ಗದ್ದೆಯಲ್ಲಿ ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿದರು. ಆಧುನಿಕತೆಯ ಭರಾಟೆಯಲ್ಲಿ ಕೃಷಿ ಕಾರ್ಯದ ಮೇಲಿನ ಆಸಕ್ತಿ ಕುಂದುತ್ತಿದ್ದು, ಕೃಷಿಗೆ ಹೆಚ್ಚಿನ ಮಹತ್ವ ನೀಡುವ ಕೆಲಸವಾಗಬೇಕು. ಕೃಷಿಯಿಂದ ದೇಶದ ಅಭಿವೃದ್ಧಿ ಸಾಧ್ಯ. ದೇಶದಲ್ಲಿ ಉತ್ಪಾದನೆ ಹೆಚ್ಚಾದರೆ ಮಾತ್ರ ದೇಶದ ಆರ್ಥಿಕ ಮಟ್ಟ ಹೆಚ್ಚುತ್ತದೆ. ಹೊಸ ಹೊಸ ವಿಧಾನ ಹಾಗೂ ತಂತ್ರಜ್ಞಾನಗಳ ಸಹಾಯದಿಂದ ಕೃಷಿ ಕಾರ್ಯವನ್ನು ಸುಲಭಗೊಳಿಸುವ ಕಾರ್ಯ ನಮ್ಮಿಂದಾಗಬೇಕು. ಒಟ್ಟಾರೆ ಎಂದೂ ಕೃಷಿಯನ್ನು ಕಡೆಗಣಿಸುವ ಕಾರ್ಯ ನಡೆಯಬಾರದು ಎಂದು ಶಿಕ್ಷಕರಾದ ಗಣೇಶ್ ನಾಯ್ಕ್ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದಾರೆ. ಜನಪರ ಹೋರಾಟ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ಉದಯ್ ಭಟ್ ಅವರು ಮಾತನಾಡಿ, ರೈತರು ದೇಶದ ಬೆನ್ನೆಲುಬು. ಹಾಗೆ ಕೃಷಿ ಕಾರ್ಯ ಸರಿಯಾಗಿ ನಡೆದರೆ ಮಾತ್ರ ನಾವು ನೆಮ್ಮದಿಯಿಂದ ಜೀವಿಸಲು ಸಾಧ್ಯ. ಶಿಕ್ಷಕರು ಕೃಷಿಯ ಪ್ರಾತ್ಯಕ್ಷಿಕೆ ನೀಡಲು ಗದ್ದೆಗೆ ಬಂದು ಅನುಭವ ನೀಡುತ್ತಿರುವುದು ಶ್ಲಾಘನೀಯ. ಇಂಥ ಉತ್ತಮ ಕಾರ್ಯ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು. ಕೊನೆಯಲ್ಲಿ ಗದ್ದೆ ನಾಟಿ ಮಾಡಿ ಕೃಷಿ ಕಾರ್ಯದಲ್ಲಿ ತಾವು ಭಾಗವಹಿಸಿದ ತೃಪ್ತಿಯೊಂದಿಗೆ ವಿದ್ಯಾರ್ಥಿಗಳು ಸಂತಸದಿಂದ ಶಾಲೆಗೆ ತೆರಳಿದರು. ಆಟದ ಮೂಲಕ ಪಾಠವೂ ಸಾಗಿದ ಸಮಾಧಾನ ಶಿಕ್ಷಕರದ್ದಾಗಿತ್ತು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ಮಂಜುನಾಥ್ ಅಡಿಗುಂಡಿ, ಶಿಕ್ಷಕರಾದ ಗಣೇಶ್ ನಾಯ್ಕ್, ಕುಮಾರಿ ನಯನಾ ನಾಯ್ಕ್, ಕುಮಾರಿ ಅನುಷಾಚಾರಿ, ಶ್ರೀಮತಿ ಸವಿತಾ ಗೌಡ, ಜನಪರ ಹೋರಾಟ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ಉದಯ್ ಭಟ್, ರೈತರಾದ ರಾಮ್ ಮರಾಠಿ, ಚಿದಂಬರ ಮರಾಠಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಹಕರಿಸಿದರು.